ನೀವ್ ಆಕಾಶ ಭೂಮಿ ಒಂದ್ ಮಾಡಿದ್ರು ನನ್ ತಂಗಿ ಜೊತೆ ನಿಮ್ ಮದ್ವೆ ಆಗಕ್ ನಾನ್ ಬಿಡಲ್ಲ. ನಿಲ್ಸಿ ಮದ್ವೆನ. ಈ ಮದ್ವೆ ರೀ, ಗೌರಿ ಯಾಕ್ರೆ ಹೀಗೆ ಮಾತಾಡ್ತಿದ್ದಾಳೆ? ಅವಳು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿ ಈ ಮದ್ವೆ ಏನಾದ್ರೂ ನಿಲ್ಲಿಸ್ಬಿಟ್ರೆ ಎಲ್ರು ನಮ್ಮನ್ನೇ ನೋಡ್ತಿದ್ದಾರ್ರಿ. ಹೋಗಿ ಅವಳ ಹತ್ರ ಮಾತಾಡೋಗಿ. ತಡೀರಿ, ನಾನು ಮಾತಾಡ್ತೀನಿ, ಒಂದು ನಿಮಿಷ. ಗೌರಿ, ನೀನು ನಮ್ಮ ಇಲ್ಲಿ ಮದುವೆ ನಿಲ್ಲಿಸ್ತೀನಿ ಅಂತೆಲ್ಲ ಮಾತಾಡ್ತಾ ಇದೀಯಾ? ಅಯ್ಯೋ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಯಾಕೆ ಇಲ್ಲಿ ಬರಕೋದೆ? ನಡಿ ಇಲ್ಲಿಂದ ಮೊದಲು. ಏನಪ್ಪಾಜಿ ಹೇಳ್ತಿದ್ದೀರಾ? ಅಂದ್ರೆ ನಾನು ಇಲ್ಲಿಗೆ ಬರ್ಬಾರ್ದಿತ್ತ? ನನ್ ಕಣ್ ಮುಂದೆನೆ ನನ್ ತಂಗಿ ಜೀವನ ಹಾಳಾಗ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗ್ ಸುಮ್ನೆ ಇರ್ಲಿ ಹೇಳಿ? ಇವತ್ತು ನಮ್ ಗ್ರೀಷ್ಮನ್ ಮದುವೆ ಮಂಟಪದ ಮುಂದೆ ನಿಂತ್ಕೊಂಡು ಜೀವನ ಹಾಳಾಗಿ ಹೋಗುತ್ತೆ ಅಂತೆಲ್ಲ ಏನೇನು ಮಾತಾಡಬಾರ್ದಮ್ಮ. ನಾನು ಏನೇನೋ ಮಾತಾಡ್ತಿಲ್ಲ ಅಪ್ಪಾಜಿ, ಸರಿಯಾಗಿ ಮಾತಾಡ್ತಿದ್ದೀನಿ. ಈ ಮದ್ವೆ ನಡಿಬಾರ್ದು. ನಡೆದ್ರೆ ನಮ್ ಗ್ರೀಷ್ಮನ್ ಜೀವನ ಹಾಳಾಗುತ್ತೆ. ನಮ್ ಗ್ರೀಷ್ಮನ್ನ ಒಬ್ಬ ಸುಳ್ಳ ಮೋಸಗಾರನ್ ಕೊಟ್ಟು ಮದ್ವೆ ಮಾಡಕ್ಕಾಗತ್ತಾ ಅಪ್ಪಾಜಿ? ಸಾಕು ಗೌರಿ, ನೀನ್ ಮೊದ್ಲಿಲ್ಲಿಂದ ಹೊಡು ಹೇಳ್ತೀನಿ. ಅಪ್ಪಾಜಿ, ಏನ್ ಹೇಳ್ತಿದ್ದೀರಾ ನೀವು? ನಾನ್ ಯಾಕೆ ಹೇಳ್ತಾ ಇದ್ದೀನಿ, ಏನ್ ಹೇಳ್ತಾ ಇದ್ದೀನಿ ಅಂತಾನು ಕೇಳಿಸ್ಕೊಳ್ದೆ ನಾನು ಹೋಗು ಅಂತ ಹೇಳ್ತಿದ್ದೀರಲ್ಲ? ಇಲ್ಲ ಅಪ್ಪಾಜಿ, ನಾನ್ ಇವತ್ ಹೇಳಕ್ ಬಂದಿರೋ ಸತ್ಯ ಸಾಬೀತಾಗೋವರೆಗೂ ನಾನ್ ಇಲ್ಲಿಂದ ಎಲ್ಲೂ ಹೋಗಲ್ಲ. ನೀವ್ ಏನೇ ಹೇಳಿದ್ರು ಅಷ್ಟೇ ಅಪ್ಪಾಜಿ. ನಾನ್ ಈ ಮೋಸಗಾರನ್ ಜೊತೆ ನನ್ ತಂಗಿ ಮದ್ವೆ ಆಗಕ್ ಬಿಡಲ್ಲ. ಗೌರಿ, ಏನಾಗಿದೆ ನಿಮಗೆ? ನಡೀತಾ ಇರೋದು ನಿನ್ ತಂಗಿ ಮದ್ವೆ. ಯಾಕೆ ಸುಮ್ನೆ ರಗಳೆ ಮಾಡ್ತಿದ್ಯಾ? ರಗಳೇನಾ? ಈ ಮಹಾನ್ ಭಾವನ್ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿದ್ರೆ ನೀನ್ ಖಂಡಿತ ಹೀಗ್ ಮಾತಾಡ್ತಿರ್ಲಿಲ್ಲ. ಅಪ್ಪಾಜಿ, ಅಲ್ಲಿ ನೋಡಿ, ತಾಳಿ ಕಟ್ಟಕ್ಕೆ ಅಂತ ರೆಡಿಯಾಗಿ ಕೂತಿದಾನಲ್ಲ ದಿ ಗ್ರೇಟ್ ಪರಿಚಯ ಶೆಟ್ಟಿ, ಅವನಿಗೆ ಆಲ್ರೆಡಿ ಮದ್ವೆ ಆಗಿದೆ. ಅವನಿಗೆ ಹೆಂಡ್ತಿನೂ ಇದ್ದಾಳೆ. ಈಗಾಗ್ಲೇ ಮದ್ವೆ ಆಗಿದೆ ಅಮ್ಮ, ಅವನಿಗೆ ಹೆಂಡ್ತಿನೂ ಇದ್ದಾಳೆ. ಈ ವಿಷಯ ನನಗೆ ಗೊತ್ತಾದ್ಮೇಲೂ ನನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು ಅಂದ್ರೆ ಹೇಗಪ್ಪಾಜಿ ಸಾಧ್ಯ? ಈ ಮೋಸಗಾರನ್ಗೆ ನನ್ ತಂಗಿನ ಎರಡನೇ ಹೆಂಡತಿಯಾಗಿ ಮಾಡಕ್ಕಾಗತ್ತಾ? ಅಮ್ಮ, ನನ್ ತಂಗಿಗೆ ಈ ಮೋಸಗಾರ ಬೇಕಾ? ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ, ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ? ಗೌರಿ, ಏನೇ ಹೇಳ್ತಿದ್ಯಾ? ಸ್ವಲ್ಪ ಸುಮ್ನಿರೆ. ನಾನ್ ಯಾಕಮ್ಮ ಸುಮ್ನೆ ಇರ್ಲಿ? ನಾನು ಸತ್ಯ ಹೇಳ್ತಿದ್ದೀನಿ. ಸತ್ಯ ಹೇಳೋದಕ್ಕೆ ನನಗೆ ಯಾವ ಭಯನೂ ಇಲ್ಲ. ಈ ಪರಿಚಯಗೆ ಈಗಾಗ್ಲೇ ಮದ್ವೆ ಆಗಿದೆ. ಅವ್ನ ಹೆಂಡತಿ ಜೀವಂತವಾಗೇ ಇದ್ದಾಳೆ, ಅವನ್ ಜೊತೆನೆ ಇದ್ದಾಳೆ. ಆದ್ರೂ ಈ ಪಾಪಿ ಇನ್ನೊಂದ್ ಮದ್ವೆ ಆಗಕ್ ಹೊರಟಿದ್ದಾನೆ. ಮುದ್ದಾಗಿ ಮಾತಾಡಿ ಒಳ್ಳೆ ಒಂಥರ ನಾಟಕ ಮಾಡ್ಕೊಂಡು ಗ್ರೀಷ್ಮನ್ಗೆ ಮೋಸ ಮಾಡ್ತಿದ್ದಾನೆ ಅಪ್ಪಾಜಿ. ಪ್ಲೀಸ್ ಇವನ್ನ ನಂಬೇಡಿ. ಒಳ್ಳೆತನದ ಮುಖವಾಡ ತಿಂದೆ ಒಬ್ಬ ಕೆಟ್ಟ ಮನುಷ್ಯ ಇದ್ದಾನೆ. ಅಪ್ಪಾಜಿ, ನಾನ್ ನಿಜ ಹೇಳ್ತಾ ಇದ್ದೀನಿ, ಇವ್ನ್ ಒಳ್ಳೆ ಹುಡುಗ ಅಲ್ಲ.
ತನ್ನ ಸ್ವಾರ್ಥಕ್ಕೋಸ್ಕರ ಇಬ್ರು ಹುಡುಗಿ ಜೀವನದಲ್ಲಿ ಆಟ ಆಡ್ತಿದ್ದಾನೆ. ಗೌರಿ, ನಾನು ಆಗ್ಲಿಂದ ಕೇಳಿಸ್ಕೋತಾನೆ ಇದ್ದೀನಿ. ನೀನು ಮಾತಾಡ್ತಾ ಇರೋದು ನನ್ನ ಮಗ ಪರಿಚಯ ಬಗ್ಗೆ. ನೆನಪಿರ್ಲಿ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ, ಅದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ ಅಥವಾ ಗಾಳಿನಲ್ಲಿ ಗುಂಡು ಹಾರಿಸ್ತಿದ್ಯಾ? ನೀನ್ ಮಾಡ್ತಾ ಇರೋ ಆರೋಪಕ್ಕೆ ನಿನ್ನ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಸಾಕ್ಷಿನ? ಸಾಕ್ಷಿ ಸಿಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ನಿಮ್ ಮಗನ ಹತ್ರ ಒಂದ್ಸಲ ನೀವೇ ಕೇಳಿ ನೋಡಿ. ಅಟ್ಲೀಸ್ಟ್ ಅವನ್ ಮನಸ್ಸಾಕ್ಷಿಗಾದ್ರೂ ಗೊತ್ತಿರುತ್ತಲ್ಲ ಅವ್ನ್ ಹೇಳ್ತಿರೋದು ನಿಜಾನಾ ಸುಳ್ಳ ಅಂತ. ಆಗ್ಲಾದ್ರೂ ಹೇಳ್ತಾನೆ. ನಾನೇನು ಹೇಳಪ್ಪ, ನನಗೇನು ಗೊತ್ತಿಲ್ಲ. ಏನ್ ಸುಳ್ಳು, ಯಾವ ಮೋಸ, ಏನ್ ಹೇಳ್ತಿದ್ದೀರಾ ಗೌರಿ ಅವರೇ? ನೀವೇನೋ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಗ್ರೀಷ್ಮ, ನಿಜವಾಗ್ಲೂ ನನಗೆ ಇಲ್ಲೇನು ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ? ಎಲ್ಲ ಗೊತ್ತಿರೋದಕ್ಕೆ ನಾನ್ ಇವತ್ತು ಇಲ್ಲಿಗೆ ಬಂದಿರೋದು. ಅಬ್ಬಬ್ಬಬ್ಬಬ್ಬ, ಇಷ್ಟು ದೊಡ್ಡ ಕಲಾವಿದ್ರು ನೀವು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಹೆಣ್ಮಕ್ಳಿಗೆ ಮೋಸ ಮಾಡಿದ್ರೆ ನೀವ್ ಯಾವತ್ತೂ ಉದ್ಧಾರ ಆಗಲ್ಲ, ನೆನ್ಪಲ್ಲಿ ಇಟ್ಕೊಳ್ಳಿ. ಮಾಡಿರೋ ಮೋಸನ ಸಾಕ್ಷಿ ಸಮೇತ ಬಯಲ್ ಮಾಡ್ಬೇಕು ಅಂತಾನೆ ನಾನ್ ಇವತ್ತು ಇಲ್ಲಿಗೆ ಬಂದಿರೋದು. ಗೌರಿ ಅವರೇ, ಅಲ್ಲೇನ್ಲ ನಂಬಿಕೆ ಅಂತ ಬೂಸಿ ಬಿಟ್ಟಿಯೇ. ಇವಾಗ ಒಂದ್ ಮಕ ಬರ್ತದೆ, ಆ ಮಕ ನೋಡ್ಕೊಂಡು ನೀನ್ ಸತ್ಯ ಹೇಳೋ ನೋಡ್ತೀನಿ. ನಂಬಿಕೆ ನಂಬಿಕೆ ಅಂತ ಎಲ್ರು ಯಾಮಾರಿಸ್ತಾವನೆ. ನಿಜ ಪೊಗಳಲ್ಲಿ ಏನಪ್ಪ ಶಂಕರ, ನೀವಿಬ್ರು ಸೇರ್ಕೊಂಡು ಏನ್ ಮಾಡ್ಬೇಕು ಅಂತಿದ್ದೀರಾ? ಈ ಹುಡುಗಿ ಯಾರು? ಯಾರು ಅಂತ ಅವನ್ನೇ ಕೇಳಿ ಮೇಷ್ಟ್ರೆ ಹೇಳ್ತಾನೆ. ಏಯ್ ಲೈರಿ, ಯಾರು ಅಂತ ಗೊತ್ತಾತಾ ಇಲ್ಲ? ನಾನ್ ಗೆಪ್ತಿ ಮಾಡಾನೆ. ಪರಿಚಯ್, ಏನಪ್ಪ ಇದೆಲ್ಲ? ಗೌರಿ ಶಂಕರ ಹೇಳ್ತಿರೋದು ನಿಜಾನ? ಈಗ್ಲಾದ್ರೂ ಬಾಯ್ ಬಿಟ್ಟು ನಿಜ ಏನು ಅಂತ ಹೇಳಪ್ಪ. ಅವನೇನ್ ಮಾತಾಡ್ತಾನೆ ಮೇಷ್ಟ್ರೆ? ಮಾತಾಡಕ್ ಬಾಯ್ ಬಂದ್ರೆ ತಾನೇ. ಹೇ ಪುಟ್ಲೈರಿ, ಸರಿಯಾಗಿ ಸಿಕ್ಬಿದ್ದೆ ಕಣ್ಲ ಇವತ್ತು. ಬಾಯಿ ಒಣಗ್ತಾ ಐತೆ ಅನ್ಲ, ಕುಡಿಯಕ್ಕೆ ಏನಾರ ತರ್ಸಾನೆ? ಏನ್ ಮಾತಾಡ್ತಿದ್ದೀರಾ ನೀವೆಲ್ಲ?